ರಾಣಿ ಇದೇ ತರ ಕಾರು ಇದೇ ಬ್ರ್ಯಾಂಡ್ ಅವಳು ಕೊಡಿಸ್ತೇ ಕಣೋ. ಈಗ ಹೊಟ್ಟೆ ಉರಿತಾ ಇದೆ. ಚಿಂತೆ ಮಾಡ್ಬೇಡ ಕಣೋ, ಇತ್ತಿನ್ನೂ ಸರಿ ಹೋಗುತ್ತೆ. ನಾನೇನೋ ಸರಿ ಹೋಗ್ತೀನಿ ನೋಡೋ. ನನ್ನ ದಡಿಂಗ್ ಎದ್ರಕೊಂಡು ಓಡ್ ಬಂದೆ. ನೀವಿಬ್ರು ಯಾರಿಗೆ ಎದ್ರಕೊಂಡು ಓಡ್ತಾ ಇದ್ರಿ? ನಿಂದು ಬ್ಯಾಡ್ ಸ್ಟೋರಿ, ನಮ್ಮದು ಸ್ಯಾಡ್ ಸ್ಟೋರಿ ಕಣೋ. ಅಂತದೇನಾಯ್ತು? ನಿನಗೆಲ್ಲ ಗೊತ್ತಲ್ಲ, ನಾ ಇಬ್ರು ಬೆಳೆದಿದ್ ಒಂದೇ ಊರು. ಹೌದು. ಅಪ್ಪ ಅಮ್ಮ ಇಲ್ಲ, ಸರಿ. ವಿದ್ಯಾಭ್ಯಾಸ ಢಮಾರು. ಲೈಫಲ್ಲಿ ಏನ್ ಟ್ರೈ ಮಾಡಿದ್ರು ಢಮಾರು. ಇವನೊಂದ್ ಬಿಸ್ನೆಸ್ ಟ್ರೈ ಮಾಡ್ದ, ಅದು ಢಮಾರು. ಇದೆಲ್ಲ ಸಾಲ್ದು ಅಂತ ಇವನು ಒಬ್ಬ ಚಿಕ್ಕಪ್ಪ. ಆ ಕಟುಕ ಅವನು ತಲೆ ಕೆಟ್ಟಾಗಲ್ಲ, ನಮ್ಮಿಬ್ರು ತಲೆನ ಕೈ ಮಾತ್ರ ಕಡ್ದು ಬಿಡು. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಗಂಡ್ಸಾದನು ದುಡ್ಕೊಂಡ್ ಬಂದ್ ತಿನ್ಬೇಕು. ತಿಂದ್ಬಿಟ್ಟು ದುಡಿದ್ರೆ ಏನಾಗತ್ತೆ ಚಿಕ್ಕಪ್ಪ? ಗೊಬ್ಬರ ಆಗತ್ತೆ. ಅದರಿಂದ ದುಡ್ಡು ಬರುತ್ತೆ ಕಣೋ. ಒಂದ್ ಲೋಡ್ 12,000 ರೂಪಾಯಿ ಅಂತೆ. ಕತ್ತರಿಸ್ಬಿಡ್ತೀನಿ. ಈಗ ಅದನ್ನೇ ಮಾಡ್ತಿರೋದ್ ದಿನಲ್ಲಿ. ಓಮಾರಿಗಳ, ನಾನ್ ಬೆಂಗಳೂರಿಗೆ ಬಂದಾಗ ಬರೀ ಕೈನಲ್ಲಿ ಬಂದಿದ್ದೆ. ಕೊಡ ಇಲ್ಲಿ ತಗೊಳ್ಳಿ. ಎಲ್ಬಿಟ್ಟೆ? ಒಳಗ್ ಬಿಟ್ಕೊಂಡ್ರಿ. ಮಾತ್ ನೆಲ್ಬಿಟ್ನೋ. ಅದೇ ಬೆಂಗಳೂರಿಗೆ ಬರೀ ಮೈಯಲ್ಲಿ ಬಂದೆ ಅಂತ ಹೇಳ್ತಿದ್ರಿ. ಬರೀ ಕೈಯಲ್ಲಿ. ಬರೀ ಮೈಯಲ್ವಾ? ನನಗೆ ಬೆಂಗಳೂರಿನಲ್ಲಿ ಎಷ್ಟೊಂದು ಮರ್ಯಾದೆ ಇದೆ. ಓದ್ ಕಡೆ ಎಲ್ಲ ಟಾಟಾ ಮಾಡ್ತಾರೆ, ವಿಶ್ ಮಾಡ್ತಾರೆ. ಎಲ್ಲಿ? ಬೀದಿಲಿ. ಓಹೋ. ಗಂಡ್ಸಾದವನು ದುಡ್ದು ತಿನ್ಬೇಕು. ಎಲ್ ದುಡಿಯೋದು? ಕೆಲ್ಸ ಯಾರು ಕೊಡ್ತಾರೆ? ಬೆಂಗಳೂರಿನಲ್ಲಿ ಇವತ್ತು ನಿಯತ್ತಾಗೂ ಬದುಕ್ಬಹುದು. ಅಲ್ಲಿ ನೋಡು, ಆಯ್ಕೊಂಡು ಬೀದಿನಲ್ಲಿ ಜೀವನ ಮಾಡ್ತಿಲ್ವಾ? ನಾನು ಈ ತರ ಬದುಕ್ಬೇಕಾ? ನಿನ್ ಚಿಕ್ಕಪ್ಪ ನನ್ ರೇಂಜ್ ಗೊತ್ತಾಗ್ತಿಲ್ಲ ಕಣೋ. ಹಂಗಿದ್ಮೇಲೆ ಕತ್ತೆ ಕಾಯ್ತೀಯನೋ? ಏನ್ ಚಿಕ್ಕಪ್ಪ ಇಷ್ಟು ಚೀಪಾಗಿ ಮಾತಾಡ್ತೀಯ ನೀನು? ಸ್ವಲ್ಪ ರೇಂಜ್ ಚೇಂಜ್ ಮಾಡು. ಆಯ್ತಪ್ಪ, ದನ ಕಾಯ್ತೀಯೋ? ಅಲ್ಲ, ನನಗೇನದು ಅವಮಾನ ಅಂತ ಅನ್ನಿಸ್ತಾ ಇಲ್ಲ. ಒಂದ್ ಹಸು ಕೊಡಿಸ್ತೀನಿ. ಲಕ್ಷ್ಮಿ ಅಂತ ಅದ್ರ ಹೆಸರು. ಹೊತ್ತೊತ್ತಿಗೆ ಲೀಟರ್ ಹಾಲು ಕೊಡುತ್ತೆ. ಆ ಬ್ಯಾಂಕ್ ಮ್ಯಾನೇಜರ್ ನನಗೆ ಗೊತ್ತಿದ್ದಾನೆ, ಹೇಳಿ ಸಾಲ ಕೊಡಿಸ್ತೀನಿ. ನೀನ್ ಜಾಣ ಆದ್ರೆ ಒಂದ್ ವರ್ಷದಲ್ಲಿ ಇನ್ನೂ 4 ಹಸುಗಳನ್ನ ಕೊಂಡ್ಕೋಬಹುದು. ಲೋ ವೆಂಕಟೇಶ, ಚಾಮರಾಜಪೇಟೆನಲ್ಲಿ ಒಂದು ಹಸು ಇದೆ, ಲಕ್ಷ್ಮಿ ಅಂತ, ಮಾರ್ತಾರೆ ಅಂದೆ. ಅದ್ರ ಅಡ್ರೆಸ್ ಏನ? ನಂಬರ್ 13 ಸೆಕೆಂಡ್ ಕ್ಲಾಸ್ ಅಣ್ಣ. ಓ ಸರಿ ಕಣ. ಕರೆಕ್ಟಾ? ಇದೇ ಬಿದ್ದಿನ? ನಮ್ ಲಕ್ಷ್ಮಿನ ಯಾರೋ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರು. ನಂಬರ್ 13 ಕಾಣ್ತಾ ಇದೆ ಅಲ್ಲಿ. ನಂಬರ್ 13 ಇರೋದು ಆ ಕಡೆನೆ. ನಾವ್ ಹೋಗ್ಬೇಕಾಗಿರೋದು ಈ ಕಡೆ. ಅದ್ಯಾಕೆ? ನಂಬರ್ 30 ನನಗ್ ಗೊತ್ತಿಲ್ವಾ? ಬಾ. ಚಿಕ್ಕಪ್ಪ, ಅವನು ನಂಬರ್ 13 ಅಂತಂದ. ಬೇಕಪ್ಪ, ಬೇಕಿತ್ತ ನಿನ್ಗೆ? ನಂಬರ್ 30 ನನಗ್ ಗೊತ್ತಿದೆ, ಬಾ. ಚಿಕ್ಕಪ್ಪ, ಆ ಮನುಷ್ಯ ಕೈ ಬೀಸ್ತಾ ಇದ್ದಾನೆ. ನನ್ಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಕಣೋ. ಬೆಂಗಳೂರಿನಲ್ಲಿ ಬೀದಿಯಲ್ಲಿ ಸಿಕ್ತಾರಲ್ಲ, ನನಗೆ ಕೈ ಬೀಸ್ತಾರೆ. ಬೀಸಿದ ಕಡೆ ಎಲ್ಲ ಹೋಗಕ್ಕಾಗಲ್ಲ. ನಾನ್ ಕರ್ದ ಕಡೆ ಬಾ. ಎಲ್ಲ ಸುಸೂತ್ರವಾಗಿ ನಡೆದ್ರೆ ನೋಡು ತೆಂಗಿನಕಾಯಿ ಹೊಡಿತೀನಿ. ಲೇ ಅಂಬುಜಾ, ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು, ಬೇಗ ಲಕ್ಷ್ಮಿ ರೆಡಿ ಮಾಡು. ಬನ್ನಿ. ನಮಸ್ಕಾರ. ಇದೇನಿದು? ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀರಾ? ಗೊತ್ತಿಲ್ವಾ ನಿಮ್ಗೆ? ಏನು ತಡವಾಗಿ ಬರೋದು ನಮ್ಗೆ ಅಭ್ಯಾಸ ಇಲ್ಲ. ತುಂಬಾ ಸಂತೋಷ. ನಮ್ ಬ್ರೋಕರ್ ಎಲ್ಲ ಹೇಳ್ದ. ಯಾರ್ ಚಿಕ್ಕಪ್ಪ ಬ್ರೋಕರು? ಅಯ್ಯ, ಅದೇ ಕಣ ನಮ್ ಎದುರಂಗಡಿಯವನು. ಯಾರು ಮಧ್ಯಸ್ಥಿಕೆ ವಹಿಸ್ತಾರೋ ಅವ್ರನ್ನ ಬ್ರೋಕರ್ ಅಂತಾರೆ. ಬನ್ನಿ. ನಾವ್ ಹಿತ್ಲ ಕಡೆಯಿಂದ ಬರ್ತೀವಿ. ಹಿತ್ಲ ಕಡೆಯಿಂದ ಯಾಕೆ? ಲಕ್ಷ್ಮಿ ನೋಡಕ್ಕೆ ಹಿತ್ಲ ಕಡೆಯಿಂದ ಯಾಕೆ ಬರ್ತೀರಾ? ಹೀಗೆ ಬನ್ನಿ, ಹಾಲಲ್ಲಿ ಕೂತ್ಕೊಳ್ಳಿ, ನಾನೇ ಕರ್ಕೊಂಡ್ ಬರ್ತೀನಿ. ನೋಡಿ, ಮಾತಾಡಿ. ಅಂಬುಜಾ. ಅಯ್ಯೋ ನೋಡ್ದೇನು ನಾಣಿ, ಎಂತ ಸಂಸ್ಕಾರಸ್ಥರು. ಕೊಟ್ಕೆಲ್ಲರೂ ಹೊಸು ನೋಡಕ್ಕೆ ಮುಂದುಗಡೆಯಿಂದಲೇ ಬಂದು ನಿಂತಿದ್ದಾರೆ. ನಮಸ್ಕಾರ. ನೀ ತಿನ್ನಂಗಿಲ್ಲ ಇದನ್ನ. ಸ್ವಾಮಿ, ಇಷ್ಟು ವರ್ಷದಲ್ಲಿ ನಿಮ್ ತರ ಯಾರು ಉಪಚಾರ ಮಾಡಿರ್ಲಿಲ್ಲ. ನಿಮ್ದು ಚಿನ್ನದಂತ ಮನಸ್ಸು. ಎಂತ ಮಾತಾಡ್ತೀರಿ? ನಮ್ ಲಕ್ಷ್ಮಿನ ನಿಮ್ ಮನೆಗ್ ಕೊಟ್ಮೇಲೆ ನೀವ್ ನಮ್ ಸಂಬಂಧಿಕರಲ್ವೇ? ಸಾಕತ್ ದೊಡ್ಡ ಮಾತು. ನಿಮ್ ಲಕ್ಷ್ಮಿನ ನಮ್ ಮಗಳ ತರ ನೋಡ್ಕೋತೀವಿ. ಮರ್ತ್ ಬಿಡಿ. ಏನಂದ್ರಿ? ಚಿಂತೆ ಬಿಡಿ. ಅಂಬುಜಾ, ನಾವು ತುಂಬಾ ಪುಣ್ಯ ಮಾಡಿದೀವಿ ಕಣೆ. ಅವ್ರ ಮಾತು ಕೇಳಿದ್ಯಾ? ಪಾಪ ಚಿಕ್ಕಪ್ಪ, ಹಸು ನಾವು ಮಗಳ ತರ ಸಾಕ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ಸ್ವಾಮಿ, ಏನು? ಈಗ ವಿಷಯಕ್ಕೆ ಬರೋಣ. ನಿಮ್ ಲಕ್ಷ್ಮಿ ಸಾಧುನ ಹೊರಟ. ಏನ್ ಹೀಗ್ ಕೇಳ್ಬಿಟ್ರಿ? ನಾವ್ ಹ್ಯಾಕ್ ಸಾಕಿದೀವಿ ಗೊತ್ತಾ? ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಮೇವ ಮೇವ
ಏ ಆಹಾರ ಆಹಾರನ ತುಂಬಾ ಲಿಮಿಟ್. ಅಯ್ಯೋ ಲಿಮಿಟ್ ಲಿಮಿಟ್ ಎಲ್ಲ ಮಾಡಬಾರ್ದು. ಚೆನ್ನಾಗಿ ಕೊಡ್ಬೇಕು. ಬೆಳಿಗ್ಗೆ ಒಂದ್ ಬಕೆಟ್, ಮಧ್ಯಾಹ್ನ ಒಂದ್ ಬಕೆಟ್, ಸಂಜೆಗೆ ಒಂದ್ ಬಕೆಟ್ ಕೊಡ್ಬೇಕು. ಬಕೆಟ್ ಒಡವೆ ಗಿಡವೆಲ್ಲ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏ ಅದೆಲ್ಲ ಯಾಕೆ, ಒಂದ್ ತುಂಡು ಹಗ್ಗ ಸಾಕಲ್ವಾ? ಈಗಿನ ಕಾಲದಲ್ಲಿ ನಿಮ್ಮಂತವ್ರು ಸಿಗೋದು ತುಂಬಾ ಅಪರೂಪ. ಈಗ ಮೇನ್ ಮ್ಯಾಟ್ರ್ ಬರ. ಹೇಳಿ ಹೇಳಿ. ನಿಮ್ ಲಕ್ಷ್ಮಿ ಒಂದ್ ಹೊತ್ತಿಗೆ ಎಷ್ಟು ಲೀಟರ್ ಹಾಲು ಕೊಡ್ತದೆ? ಏ ಅರ್ಥ ಆಗ್ಲಿಲ್ವಾ? ಹಲೋ 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 ಹಲೋ. ಸೂಪರ್ ಗುರು. ಆಮೇಲೆ ಏನಾಯ್ತು? ಆಮೇಲೇನು, ಅದೇ ಸಮಯಕ್ಕೆ ಲಕ್ಷ್ಮೀನ ಹೆಣ್ಣೋಡಕ್ ಬರೋರು ಬಂದ್ಬಿಟ್ರು. ಬನ್ನಿ ಬನ್ನಿ, ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ. ಇದು ಬನ್ನಿ ಬನ್ನಿ, ಇವರು ಹುಡುಗಿ ಅಪ್ಪ, ಇದು ಹುಡುಗಿ, ಇವರು ಹುಡುಗಿ ಅಮ್ಮ. ಇದು ಸಂಸ್ಕಾರ ಇರೋ ಫ್ಯಾಮಿಲಿನ. ಎಲ್ಲಿ ತಿರುಗು ಈ ಕಡೆ. ನಿನ್ ಮುಖಕ್ಕೆ ಅಯೋಗ್ಯ ಅಯೋಗ್ಯ ತಂದು ಅಯ್ಯೋ, ನಿಂತ್ಕೊಳ್ಳಿ. ಅಯ್ಯೋ, ಮನೆ ಕಡೆ ನೋಡು. ಯಾವ ಜನ್ಮದ ಶತ್ರುಗಳಯ್ಯ ನೀವು? ಎದ್ದೇಳಯ್ಯ. ಓದಿಲಿಲ್ವೇನೋ ನಿನ್ಗೆ? ಓದಿ ಓದಿ ಏನ್ ಬಂತು? ನನ್ ಮಗ ಅವಳ ಮೇಲೆ ಬಿದ್ದಿದ ತಕ್ಷಣ ಗೇರ್ ಹಾಕಕ್ ಶುರು ಮಾಡ್ಬಿಟ್ಟ. ಎಲ್ಲ ವರ್ಕೌಟ್ ಆಗೋಯ್ತು ಇವನಿಗೆ. ಹೇಗೂ ನಾವಿಬ್ರು ಲಡ್ಡು ತಿಂದು ಕಾಪಿ ಕುಡ್ಕೊಂಡ್ಬಿಟ್ಟಿದೀವಿ. ನಾವು ಅಂದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋದು. ಏನ್ ಮಾಡ್ತಾ ಇದಾರೆ ಸಾಹೇಬ್ರು? ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾರೆ. ಏನ್ ಬಿಸ್ನೆಸ್? ಇದು ಅವ್ರು ಕುರಿ ಹಿಡ್ಕೊಂಡ್ ಬರ್ತಾರೆ, ನೀವು ಕತ್ತರಿಸ್ ಹಾಕ್ತೀರಾ. ನನ್ನ ಮಗಳೇನು ಬೋಟಿ ಕಲಿಜ ತೊಳ್ಕೊಂಡ್ ಕೂತಿರ್ಬೇಕಾ? ಕರೆಕ್ಟ್ ನನ್ನ ಮಗಳನ್ನ ಗಿಣಿ ಸಾಕ್ದಂಗ್ ಸಾಕಿದೀನಿ ನಾನು. ನಾನೇನ್ ಕೋತಿ ಸಾಕ್ದಂಗ್ ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ. ಮುಂದಕ್ಕೆ ಹೇಳಿ. ಹಂಗೆ ಹಿಂಗೆ ಯಾರಿಗೂ ಕೊಡಕ್ಕಿಲ್ಲ ನಾನು. ಏನು ಸರ್ಕಾರಿ ಉದ್ಯೋಗ ಆಯ್ತಾ? ಇಲ್ಲ ಸ್ವಂತ ಮನೆ ಏನಾದ್ರೂ ಆಯ್ತಾ? ಇಲ್ಲ ಸ್ವಂತ ಉದ್ಯೋಗ ಏನಾದ್ರೂ ಆಯ್ತಾ? ಒಟ್ನಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಇರಬೇಕು. ಇದ್ರೆ ಹೇಳಿ, ಮುಂದಿನ ವಾರನೇ ಮದುವೆ ಮಾಡಿಸ್ಬಿಡ್ತೀನಿ. ಸುಮ್ಮನೆ. ಓ, ನನ್ ಕತೆ ಏನೋ ಕೇಳ್ದೆ, ಇವನ್ ಕತೆ ಕೇಳಲ್ವಾ ನೀನು? ಹೇಳುವಂತವರಾಗಿ. ಅಂಜಲಿ ಅಂತ ತುಂಬಾ ಚೆನ್ನಾಗಿದ್ದಾಳೆ. ಹೀಗೆ ಕಣ್ಣಿಂದ ಜೂಮ್ ಬ್ಯಾಕ್ ಮಾಡಿದ್ರೆ ನೆತ್ತಿ ಮೇಲಿರೋ ಆಭರಣ ಕಾಣಿಸ್ಬೇಕು, ಪ್ರೊಫೈಲ್. ಪ್ಲೀಸ್ ಗೋ. ಯಾರಪ್ಪ ಇಲ್ಲಿ? ಯಾರಪ್ಪ ಮ್ಯಾನೇಜರ್ ಇಲ್ಲಿ? ಹೊರಗಾಕ್ರಿ ಅವನ್ನ. ಲೋಕೇಶ, ಯಾರನ್ನು ಬಿಡಬೇಡ ಇಲ್ಲಿ ಒಳಗಡೆ. ಅಂಜಲಿ, ಅಂಜಲಿ, ಏನು ಅದು ಲವ್ವಾ? ಎಷ್ಟತಿ ಹೇಳಿದೀನಿ ನಿನ್ಗೆ ನಾನು ಹಿಂದೆ ಬರ್ಬೇಡ ಅಂತ? ಅರ್ಥ ಆಗಲ್ವಾ ನಿನ್ಗೆ? ಆಟೋ ಆಟೋ ಹೋಗ್ ಬತ್ಕೋ ದಾರಿ ನೋಡು. ನಿನ್ನ ಕಾಳು ಹಾಕದ್ ಹಾಕಿದೀಯಾ? ಯಾವ್ದಾದ್ರು ರಿಚ್ ಹುಡುಗಿ ಕಾಳು ಹಾಕಕ್ಕಿಲ್ವೇನೋ? ಲೈಫಲ್ಲಿ ಸೆಟ್ಲ್ ಆದ್ರೂ ಆಗ್ಬೋದಾಗಿತ್ತು. ಸುಮ್ನಿರ್ ಚಿಕ್ಕಪ್ಪ ನೀವು. ನನಗಳು ಬೇಕೇ ಬೇಕು. ನೋಡ್ತಾ ಇರಿ, ಇವತ್ ಸಂಜೆ ಒಳಗಳನ್ನ ಗಿಟ್ಟಿಸ್ಕೊಳ್ತೀನಿ. ಹೆಂಗೆ? ಇವತ್ ಸಂಜೆ ಅವಳೊಂದು ಮದುವೆ ರಿಸೆಪ್ಷನ್ ಹೋಗ್ತಿದ್ದಾಳೆ. ಮದುವೆಗೆ ಹೋಗಿ ಜಾಣ ಕಣಪ್ಪ ನೀನು, ಎಲ್ರೆದ್ರಿಗೂ ಮುಗಿಸ್ಕತೀಯ. ಮಿಸ್ಟರ್ ಕುರಿದೊಡ್ಡಿ ಕೃಷ್ಣಪ್ಪ, ನಾನ್ ಪ್ಲಾನೇ ಬೇರೆ. ಏನು? ತಗೊಳ್ಳಿ 500 ರೂಪಾಯಿ. ನಿಮ್ ಹುಡುಗನಿಗೆ ಕೈ ಕಾಲೆಲ್ಲ ಚೆನ್ನಾಗಿ ಸೋಪಲ್ಲಿ ತೊಳ್ಕೊಂಡು ಆ ಗಿಫ್ಟ್ ಅಂಗಡಿಗೆ ಹೋಗಿ ಸೂಪರ್ ಗಿಫ್ಟ್ ಡೀಸೆಂಟ್ ಆಗಿರ್ಬೇಕು 500 ರೂಪಾಯಿ ತರಿಸಿಡಿ. ನನ್ನ ಐಡಿಯಾನೇ ಬೇರೆ. ಈ ದುಡ್ಡು ನಂದು. ದಯವಿಟ್ಟು ಬ್ರ್ಯಾಂಡಿ ಕುಡಿದ್ಬಿಡ್ಬೇಡಿ. ಅಯ್ಯೋ, ಎಲ್ಲಾದ್ರೂ ಉಂಟೆಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀಯಾ? ಬರ್ರಿ ಅಣ್ಣ, ತೊಳ ಹೋಗಿ ತಗೊಂಡ್ಬಂದ್ಬಿಡೋಗ. ಅಣ್ಣ ಹೇಳಿದ್ರು ಬ್ರಾಂದಿ ಕುಡಿಬಾರ್ದು ಅಂತ. ಹೌದಲ್ವಾ? ವಿಸ್ಕಿ ತಗೊಂಡ್ಬಂದ್ಬಿಡು. ಗುರುವೆ, 2 hours ಒಂದ್ ಮದುವೆ ರಿಸೆಪ್ಷನ್ ಹೋಗ್ಬೇಕು. ಅಯ್ಯೋ, ಒಳ್ಳೆ ಬಟ್ಟೆ ಕೊಡು ಪ್ಲೀಸ್ 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 ಪ್ಲೀಸ್. ಕೊಡಕ್ಕಾಗಲ್ಲ. ತಗೊಳ್ಳಿ. ಅಣ್ಣ ಗಿಫ್ಟ್ ಕೇಳಿದ್ರೆ ಅಲ್ಲಿರೋ ರಟ್ಟಿನ ಪೆಟ್ಟಿಗೆ ತಗೋ. ಆ ಬಕೆಟ್ ನಲ್ಲಿರೋ ಬೋಟಿ ಕಲೀಜ ಕಸ ಎಲ್ಲ ಅದ್ರಲ್ಲಿ ತುಂಬಿಡು. ಸೀದಾ ಪಕ್ಕ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಸು.
ಬಾಂಬ್ನ ತಗೊಂಡೋಗಿ ಆ ಸ್ವಾಮಿ ಹತ್ರ ಇಡೋ. ಅವನ್ ಜೊತೆಲಿರೋರೆಲ್ಲ ಸಾಯ್ಲಿ. ಎಸ್ ಬಾಸ್. ಹಾಯ್. ಬಿಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಬಿಡಿ. ಜಿಪ್ಪಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ. ಅಯ್ಯೋ ಬಿಡಿ, ಓಪನ್ ಮಾಡ್ರಿ ಜಿಪ್ಪು. ಓಪನ್ ಮಾಡ್ರಿ ಜಿಪ್ಪು. ಜಿಪ್ ಓಪನ್ ಮಾಡಿ, ಜಿಪ್ ಓಪನ್ ಮಾಡಿ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಬೇಡಿ. ಎಸ್ ಬಾಸ್. ಕೆಲ್ಸ ಆಯ್ತಾನ? ಇಲ್ಲ ಬಾಸ್, ಕಿವಿಯಲ್ಲಿ ಬಾಸ್. ಅಲ್ಲೇನೋ ನಾಯಿ ಬೊಗಳ ಸೌಂಡ್ ಕೆಲ್ಸ ಇದೆ. ನಮ್ ಬಾಕ್ಸ್ ನೋಡಿ ಬೊಗಳ್ತಾ ಇದೆ ಬಾಸ್. ಪೊಲೀಸ್ ನಾಯಿನೇನೋ? ಗೊತ್ತಿಲ್ಲ ಬಾಸ್. ಆಯ್ತಾಯ್ತು, ಬೇಗ ಕೆಲಸ ಮುಗಿಸಲೇ. ಓಕೆ ಬಾಸ್. ಬಿ ಕೇರ್ಫುಲ್. ಕಚ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಟರ್ನ್ ಮಾಡಿ, ಲೂಸ್ ಆಗುತ್ತೆ. ಟರ್ನ್ ಮಾಡಿ. ಬರುತ್ತೆ ನೋಡಿ, ಅರ್ಧ ಹೋಗುತ್ತೆ. ಸಾರಿ ಇರಿ. ನೋಡ್ರಿ. ಎಳಿಬೇಡ್ರಿ, ಅದು ಕಾಸ್ಟ್ಲಿ ಸೀರೆ. ಪ್ಲೀಸ್ ಕಂಟಿನ್ಯೂ. ಎಲ್ಲಿಂದ ಬರ್ತಾಳೆ ಇವರೆಲ್ಲ? ಅಲ್ಲ, ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆಯೋ? ನಾಯಿ ಇದನ್ನೇ ನೋಡಿ ಬೊಗಳ್ತಾ ಇದೆ. ನಾಯಿಗೆ ಏನೇನ್ ಬೇಕೋ ಅದೆಲ್ಲ ಅದ್ರಲ್ಲಿದೆ. ಅದಕ್ಕೆ ನಾಯಿ ಬೊಗಳ್ತಾ ಇದೆ. ಏನು? ಬೋಟಿ, ಕಲಿಜ, ಮಾಂಸದ ಪೀಸ್ ಎಲ್ಲ ಅದ್ರಲ್ಲಿದೆ. ಅದಕ್ಕೆ ಬೊಗಳ್ತಾ ಇದೆ. ಬಿಡಿ. ಅಯ್ಯೋ, ಇದು ನೋಡಿ ಬರ್ತಾ ಇದೆ. ಎಲ್ಲಿ ನೋಡ್ತಾ ಇದ್ದೀರಾ? ಸರ್, ಸರ್, ಥ್ಯಾಂಕ್ ಯು ಸರ್. ಆ ಬಾಕ್ಸ್ ಅಲ್ಲಿ ಬಾಂಬ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಎಷ್ಟು ಜನದ ಪ್ರಾಣ ಉಳಿಸಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ನೋಡಿ, ಟಾಟಾ ಕಂಪ್ನಿಯವ್ರದ್ದು ಆರ್ಯ ಕಾರು, ಡೆಮೋ ಕಾರ್ ಇದು. ಇದನ್ನ ಇಟ್ಕೊಂಡು ಪೋಸ್ ಕೊಡ್ತಾನೆ. ಈಗಿದೆ ಈಗ ಮಜಾ. ಸರ್ ಟೈಮ್ ಆಯ್ತು ಸರ್. ಒಂದ್ 5 ನಿಮಿಷ ರಾಜ, 5 ನಿಮಿಷ. ಸರ್ ಟೈಮ್ ಆಯ್ತು ಸರ್, ನಮ್ ಬಾಸ್ ಬೇರೆ ಫೋನ್ ಮಾಡ್ತಾ ಒಂದ್ ಇದ್ದಾರೆ. ಕೆಲಸ ಮಾಡು, ನೀನ್ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಬ. ಸರ್ ಕಾಸು ಆಮೇಲೆ ಕೊಡ್ತೀನಿ, ಅಕೌಂಟಲ್ಲಿ ಇಟ್ಕೋ. ಸರ್. ಕೊಡಿದ್ರ, ಹೋಗು ಹೋಗು. ಓ ಹೇ ಹೇ, ಹೌ ಯು? ಏನ್ ನಡ್ಕೊಂಡು ಹೋಗ್ತಾ ಇದೀರಾ? ಬನ್ನಿ, ನನ್ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಇದು ನಿನ್ ಕಾರು. ಯಾ, ಜಾಕೆಟ್ ಕಾರ್ ಜೊತೆ ಫ್ರೀ ಆಗಿ ಕೊಟ್ರು. ಓ, ಅದೆಲ್ಲನೂ ಫ್ರೀನಾ? ಗುಡ್ ಜೋಕ್. ಹೋಗ್ಲಿ, ಎಷ್ಟಾಯ್ತು ಇದಕ್ಕೆ? ಇದು ಇದನ್ನೆಲ್ಲ ನಮ್ಮ ಅಕೌಂಟ್ ನೋಡ್ಕೊಳ್ತಾರೆ. ನಾನು ಹೆಲಿಕಾಪ್ಟರ್ ಡೀಲ್ ಅಲ್ಲಿ ಬಿಸಿ ಇದ್ದೆ. Shut up. ಏನಾದ್ರು ತಪ್ಪ ಹೇಳದ್ನ? ನೀನ್ ಹುಟ್ಟಿರೋದು ಒಂದ್ ದೊಡ್ಡ ತಪ್ಪು. ನಾಚಿಕೆ ಆಗಲ್ವಾ ನಿಂಗೆ ಸುಳ್ಳು ಹೇಳಕ್ಕೆ? ದಿಸ್ ಇಸ್ ಅ ಡೆಮೋ ಕಾರ್ ಮ್ಯಾನ್. ನನಗೆ ಏನ್ ಮಾಡಿಸ್ಬಿಟ್ಟಿದ್ದಾರೆ? ಯಾರ್ದೋ ಕಾರು, ಯಾರ್ದೋ ಕೂಲಿಂಗ್ ಗ್ಲಾಸ್, ಯಾರ್ದೋ ಶೂ. ಸುಳ್ಳು ಹೇಳಕ್ಕೂ ಲಿಮಿಟ್ ಇಲ್ವಾ ನಿನ್ಗೆ? ಛೀ, ಲವ್ ಮಾಡಕ್ ಮುಂಚೆನೆ ಇಷ್ಟೊಂದ್ ಚೀಟ್ ಮಾಡ್ತಿದ್ಯಲ್ಲ. ಯಾವ ಹುಡುಗಿ ನಂಬ್ತಾಳೆ ನಿನ್ನ? ಲುಕ್, ಅಷ್ಟೊಂದ್ ಜನ ಜೀವ ಸೇವ್ ಮಾಡ್ದೆ ಅಂತ ಥ್ಯಾಂಕ್ಸ್ ಹೇಳ್ದೆ. ಅದಕ್ಕಂತ ಎಮೋಷನಲ್ ಆಗಿ ನಿನ್ನ ಮದ್ವೆ ಆಗ್ಬೇಕಂತ ಅಲ್ಲ. ನನ್ಗೇನ್ ಪನಿಷ್ಮೆಂಟಾ? ಬಪಡಂಜಲಿ, ಐ ಲವ್ ಯು. ಐ ಲವ್ ಯು. ನೀನ್ ಇಲ್ದೆ ಬದುಕಕ್ಕಾಗಲ್ಲ ಅಂತೀರಾ? ಐ ಡೋಂಟ್ ಕೇರ್. ನೋಡಿ, ನಮ್ಮ ಮಮ್ಮಿ ಮಾಡಿದ ಒಂದ್ ತಪ್ಪಿನಿಂದ ನಾನ್ ಇವತ್ ಸಫರ್ ಆಗ್ತಾ ಇದ್ದೀನಿ. ಬಾಡಿಗೆ ಮನೇಲಿ ಇರ್ತಾ ಇದ್ದೀನಿ. ಆಟೋ ಓಡಾಡ್ಕೊಂಡು ಸಾಲ ನಾನ್ ತೀರಿಸ್ತಾ ಇದ್ದೀನಿ. ಅದೇ ತಪ್ಪು ನಾನ್ ಮಾಡಿ ನನ್ ಮಕ್ಕಳು ಕಷ್ಟ ಕೊಡಲ್ಲ. ಹೌದು, ನಮ್ ಮಕ್ಕಳು ಕಷ್ಟ ಪಡಬಾರ್ದು. ಶಟ್ ಅಪ್. ನನ್ ಮಕ್ಕಳು ನನ್ ಸ್ವಂತ ಮನೇಲೆ ಹುಡ್ಬೇಕು. ಬಿಷಪ್ ಕಾಟನಲ್ಲಿ ಓದ್ಬೇಕು. ಇದೇ ಕಾರಲ್ಲಿ ಓಡಾಡ್ಬೇಕು. ನಿನ್ ಕೈಯಲ್ಲಿ ಆಗತ್ತಾ? ತಗೊಂಬಾ, ಇಂಥದೇ ಕಾರ್ ತಗೊಂಬಾ. ಸ್ವಂತ ಮನೆ ಕಟ್ಟು. ತಿಂಗಳಿಗೆ 1 ಲಕ್ಷ ಇನ್ಕಮ್ ತೋರ್ಸು. ಆಗ ನಾನು ನಿನ್ನ ಮದ್ವೆ ಆಗ್ತೀನಿ. ಹಲೋ, ಅಲ್ಲಿ ತನಕ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಆ ಹುಡುಗಿ ಇವನಿಗೆ ಸಖತ್ತಾಗಿ ಶೇಪ್ ತೆಗೆದ್ಬಿಟ್ಲು. ನೀವೇನು ದಡ್ರಲ್ಲ, ಬುದ್ಧಿವಂತ್ರೆ. ಯಾಕೆ ಓದ್ಲಿಲ್ವಾ ನಾನು? ನೀವು ಫೇಲ್ ಆದ್ರೆ ನಾನೇನ್ ಮಾಡಕ್ಕಾಗ್ತದೆ? ತಲೆಗೆ ಒಂದಿಷ್ಟು ಕೆಲಸ ಕೊಡಿ. ಓಹೋ, ಹಣ ಸಂಪಾದನೆ ಮಾಡಕ್ಕೆ ಬೇಕಾದಷ್ಟು ದಾರಿಗಳಿವೆ. 6 ತಿಂಗಳು ಯಾಕ್ರು? 5 ತಿಂಗಳಲ್ಲಿ ಗುರಿ ಸಾಧಿಸಬಹುದು. ಅದಿಂಗೆ ತಲೆ ಹರಟೆ ಬಿಟ್ಟು ಕುಕ್ಕರ್ಸ್ಕೊಂಡು ಯೋಚನೆ ಮಾಡಿ. ಯಾಕ್ರಿ ಇಂತ ಕೆಲಸ ಮಾಡಿದ್ರಿ ನೀವು? ಸ್ವಲ್ಪ ಜವಾಬ್ದಾರಿ ಬೇಡ ನಿಮ್ಗೆ? ಮಕ್ಕಳು ಮರಿ ಇರುವಂತ ಹೇಳ್ರಿ ಕೆಲಸ ಮಾಡುದು. ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿ ಕಣ್ಣೆಲ್ಲ ಹಾಳು ಮಾಡ್ಬಿಟ್ರಲ್ರಿ ನೀವು. ಇದೊಂದು ತಗೊಂಡೋಗಿ ಏನ್ ಮಾಡ್ತೀಯ ಮಾಡು. ನಿಮ್ ಮುಖ ನೋಡು, ಮುಖ ಇದಾಗಿದೆ. ಏನಮ್ಮ ಸಮಸ್ಯೆ? ನೋಡೋಣ,
ಕುರಿ ವ್ಯಾಪಾರ ಮಾಡ್ತೀಯ ಅಂದ್ರು ಕಣಣ್ಣ. ಚೀಟಿ ಹಾಕು ದುಡ್ಡ ಎತ್ಕೊಟ್ಟೆ. ಹೋಗಿ ಹೋಗಿ ಸ್ವತಃ ಕುರಿ ತಂದವ್ರಲ್ಲಣ್ಣ. ಎಷ್ಟು ಕೊಟ್ಟೆ ತಾಯಿ? 2,500 ಕಣಣ್ಣ. ನಾವು ನಿಮ್ಗೆ 2,500 ರೂಪಾಯಿ ಕೊಟ್ರೆ ನೀವು ನಮ್ಗೆ ಇದನ್ನ ಕೊಡ್ತೀರಾ? ಯಾರಿಗುಂಟು ಯಾರಿಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ. ನಿಮ್ಮ ಅದೃಷ್ಟ ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ, ಕೈ ಬೀಸಿ ಕರೀತಾ ಇದೆ. 3,000 ರೂಪಾಯಿ ಕುರಿನ 300 ರೂಪಾಯಿ ಕೊಡ್ತಾ ಇದೀವಿ. ಕೇವಲ 300 ರೂಪಾಯಿ ಕೊಡ್ತಾ ಇದೀವಿ. ಸುಂದರವಾದ ಕುರಿ, ಸುಂದರವಾದ ಕುರಿ. ಇನ್ನು ಮದುವೆ ಆಗಿಲ್ಲ, ದೇವರಾಣೆ ಆಗಿಲ್ಲ. ಕನ್ಯಾ ಕುರಿ, ಕನ್ಯಾಮಣಿ ಕುರಿಗಳು ಒಂದೇ ಒಂದ್ ನಿಮಿಷ, ಯಾರು ಚೀಟಿ ಕೂಗ್ತಾ ಇದ್ದಾರೆ? ಅವ್ರನ್ನ ನಿನ್ನ ಸೇರಿಸಿ ಇಬ್ಬರು ಒಳಗಾಕ್ಬಿಡೋ ಕಣೆ. ಏನೇ ಬೇಗ ನೋಡ್ಕೊಂಬ ಹೋಗು. ಇವತ್ತು ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್. ನಾನ್ ಬಸ್ತಾ ಅಲ್ವೇ, ಹೋಗು. ಏನ್ ಅದೃಷ್ಟವೋ. ಹರೀಶ್ 300 ರೂಪಾಯಿ, ಹರೀಶ್ 300 ರೂಪಾಯಿ, ಭಾಷಾ 300 ರೂಪಾಯಿ, ಗೌರಮ್ಮ, ಸುಧಾ 300 ರೂಪಾಯಿ, ರಂಗರಾಜ್ 300 ರೂಪಾಯಿ, ಕೌಸಲ್ಯ 300 ರೂಪಾಯಿ. ಅದೃಷ್ಟ ಲಕ್ಷ್ಮಿ ಒಳಗಡೆ ಇದ್ದಾಳೆ. ನಿಮ್ಮ ಅಮೃತ ಹಸ್ತದಿಂದ ತೆಗೀರಿ ಒಂದು. ಕೊಳಕಯ್ಯ ಒಂದು, ನಾನ್ ತೆಗಿತೀನಿ. ತೆಗಿಯುವ. ಯಾರು ಅದೃಷ್ಟವಂತರು ನೋಡೋಣ. ಕೌಸಲ್ಯ. ಯಾರ ಮುಖ ನೋಡಿ ಬೆಳಗ್ಗೆದ್ದಿದ್ದು? ನಮ್ಮ ಯಜಮಾನ. ಕೌಸಲ್ಯ ಅವ್ರು ಗೆದ್ದಿದ್ದಾರೆ, ನೀವೆಲ್ಲ ಮನೆಗೆ ಹೋಗ್ಬೋದು. ಹೋಗಿ 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 ನೀನು ಹೋಗಿ 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 ಎಂತ ಬುದ್ಧಿವಂತರಪ್ಪ ನೀವು. ಸತ್ಕುರಿ ಮರಿ ಇಷ್ಟೊಂದು ದುಡ್ಡು ತಗೊಂಡ್ರಲ್ಲ. ಏನ್ ರೋಗ ನಿಮ್ಗೆ? ಸತ್ಕುರಿ ಚೀಟಿ ಹಾಕ್ಬಿಟ್ಟು ಚೀಟ್ ಮಾಡ್ತೀರ. ಎಂತ ಮೋಸ್ಕರ ನೀವು. ಕೊಡೆ ದುಡ್ಡು ಇಲ್ಲಿ. ಮೇಡಮ್ ಎಷ್ಟು ದುಡ್ಡು ಕೊಡಿ ನೀವು? 300 ರೂಪಾಯಿ. ಸೆಟಲ್ಮೆಂಟ್ ಆಯ್ತು. 300 ರೂಪಾಯಿ ಕೊಟ್ರೆ ಬಿಟ್ಬಿಡ್ತೀನ. ಮೋಸ ಮೋಸನ ನಡೆಯುತ್ತೆ ಸರ್. ಏನು ಕೈ ಅಗಲ್ಸಿ ಸರ್. ನೀನ್ ಇದೆಯಲ್ಲ ನೀನು. ಅಗಲ್ಸಿ ಸರ್. ಆಯ್ತು ಆಯ್ತು ಸರ್. ಹೀಗೆ ಇದೆ. ಈಗ ಚಪ್ಪಾಳೆ ಹೊಡಿ ಸರ್. ಚಪ್ಪಾಳೆ ಹೇಗೆ ಹೊಡಿಯಕ್ಕಾಗತ್ತೆ? ಅದೇ ಎರಡು ಕೈಯೂ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಇದು ಮೋಸ ಮಾಡೋರು, ಇದು ಮೋಸ ಹೋಗೋರು. ಇಬ್ರು ಸೇರಿದ್ರೆ ಚೀಟಿಂಗ್. 300 ರೂಪಾಯಿ ಕುರಿ ಸಿಗುತ್ತೆ ಅಂತ ಬಂದ್ರಲ್ಲ, ಅವ್ರದ್ದು ತಪ್ಪಿದೆ, ನಮ್ಮೊಬ್ರದೇ ಅಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮಿಬ್ರು ಬಿಡಲ್ಲ, ಇಬ್ರು ಬಿಡಲ್ಲ. ಸ್ವಲ್ಪ ಬಿಡಿ ಸರ್, ಸ್ವಲ್ಪ ಬಿಡಿ. ಸೆಕೆಂಡ್ ಮಾತು ಕೇಳಿ ಸರ್. ಆಯ್ತು. ಈಗ ಓಡ್ತೀವಿ ನೋಡಿ. ಕೂರಿತಾರ ಇರ್ತಾರೆ, ಕೋದಿತಾರ ಆಡ್ತಾರೆ, ಉಲ್ಟ ಪಲ್ಟ ಮಾಡ್ತಾರೆ, ಎಲ್ಲರ ತಲೆ ತಿಂತಾರೆ, ಕಾಲೆ ಎಳಿತಾರೆ, ಕಚ್ಚಗುಳಿ ಇರ್ತಾರೆ, ಕನ್ಫ್ಯೂಷನ್ ಮಾಡ್ತಾರೆ. ಛತ್ರಿಗಳು ಸಹ ಯಾವ ನಂಗಾರ ಹೋಗ್ಲಿ ಬಿಡು. ಹಲೋ ಮ್ಯಾಕ್ಟಿಸ್. ದುಡ್ಕೊಂಡು ತಿನ್ನೋರು ಅಮ್ಮ ಕಳ್ಳ. ಕಳ್ಳ? ಯಾವ ಕಳ್ಳನು? ನಿನ್ನ ನಾನು ಪೊಲೀಸ್ ಕಳ್ಳ. ಕೊಡ ಇಲ್ಲಿ ಬಂದ್ಕೊಡ. ಮಾರಾಗಿನ ಕೆತ್ತಿ ಹೊಡಿಗೋಲಿ. ಯಾವ ನಂಗಾರ ಹೋಗ್ಲಿ ಬಿಡ್ಗುರು. ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಪ್ಲಾಟಿನಮ್ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಕುರಿ. ಸತ್ತು ಕುರಿ ತೋರ್ಸ್ಬಿಟ್ಟು ನಂಗೆ ಯಾವ ಮಾರ್ತೀರಾ? ರಮ್ಮಿ, ಆ ಶಿವ ತ್ರಿಶೂಲ ಕೇಳಿದ್ರೆ ಕೊಡ್ತಾನ? ಹಾಗಂಗೆ ತಿಳಿದು ಬಿಡ್ತೀನಿ. ಏನಲ್ಲಿ ನಮ್ ಸಂಕಟ ನೀನು ಕಾಮಿಡಿಯಾಗಿ ಕಾಣ್ತಿದ್ಯಾನ? ಸಂಕಟ ಯಾಕೋ ನೋಡ, ಎಲ್ಲಾ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ನಾವು 3 ಜನ ಒಂದೇ ಬೋಟ್ ನಲ್ಲಿ ಇದೀವಿ. ನಾವು 3 ಜನಕ್ಕೆ ದುಡ್ಡು ಬೇಕು. ದುಡ್ಡು ಸಿಕ್ಕಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಹೇಳ್ದಂಗೆ ಕೇಳ್ತೀರಾ? ದುಡ್ಡು ಸಿಗತ್ತೋ? ಕೈ ತುಂಬಾ. ಕೈ ತುಂಬಾ ಅಂದ್ರೆ ಎಷ್ಟು? 50 ಲಕ್ಷ. 50 ಲಕ್ಷ. ಗುರುವೆ, ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಗುರುವೆ. ನಮ್ಮ ಮನೇಲಿ ಒಂದು ಲಾಕರ್ ಇದೆ, ಇರ್ಲಿ. ಅದ್ರಲ್ಲೊಂದು ನಾಗಮಣಿ ಇದೆ, ಇರ್ಲಿ. ಅದನ್ನ ನೀವಿಬ್ರು ನನಗೆ ತೆಕ್ಕೊಡ್ಬೇಕು. ತರ್ತೀವಿ, ಯಾರಿಗೂ ಕಾಣದಂಗೆ. ಅದನ್ನ ನೀವು ಮಾಡಿದ್ರೆ 50 ಲಕ್ಷ ಕೊಡ್ತೀನಿ. ಅಂದ್ರೆ ನಮ್ಮಿಬ್ರನ್ನ ಕಳ್ತನ ಮಾಡು ಅಂತ ಹೇಳ್ತಿದ್ಯಾ? ಕಳ್ತನ ಅಂತ ಯಾಕೆ ಅನ್ಕೋತೀರಾ? ಇದು ನಾನ್ ನಿಮಗ್ ಕೊಡ್ತಾ ಇರೋ ಕೆಲಸ. ನೀವು ಮುಗಿಸ್ಕೊಟ್ರೆ 50 ಲಕ್ಷ ನಾನ್ ನಿಮಗ್ ಕೊಡೋ ಕೂಲಿ. ಲವ್ ಸಂಬಳ ಅನ್ಕೊಂಡು ಹೆಲ್ಪ್ ಮಾಡ್ರೋ. ಇದರಲ್ಲಿ ನನ್ ಸ್ವಾರ್ಥನೂ ಇದೆ ನೋಡ. 50 ಲಕ್ಷ ರೂಪಾಯಿ ಸಂಬಳ ನಿನಗೆ ಸಿಕ್ಕಿದ್ರೆ ನಿನ್ನ ಮದುವೆನ ಸುಲಭವಾಗಿ ಮಾಡ್ಕೋಬಹುದು. ನೀನು ನಿಮ್ ಹುಡುಗಿಗೆ ಕಾರ್ ಕೊಡಿಸಿ ಉಳಿದಿದ್ದ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೋದು. ಪ್ಲೀಸ್ ಹೆಲ್ಪ್ ಮಾಡ್ರೋ, ಮಾಡ್ರೋ.
ಏನು ಅದು ಮನಸಾಕ್ಷಿನ ಎತ್ತು ಬಿಸಾಕ್ಬಿಟ್ಟೆ. ನಾನು ಬಿಸಾಕ್ಬಿಡ್ತೀನಿ. ನೀನು ನಾನು ಒಬ್ಬ ಇಟ್ಕೊಂಡು ಏನ್ ಮಾಡ್ಲಿ?